ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಪ್ರೈಸ್ ಲಾರ್ಡ್. ಈ ತಿಂಗಳಲ್ಲಿ ನಾವೆಲ್ಲರೂ ಕೂಡ ಕ್ರಿಸ್ಮಸನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಸೊ ನಾವೆಲ್ಲರೂ ಕೂಡ ಎಲ್ಲ ನಮಗೆ ತಿಳಿದ ರೀತಿಯಲ್ಲಿ ನಾವು ಕ್ರಿಸ್ಮಸನ್ನು ಆಚರಿಸುತ್ತೇವೆ. ಇವತ್ತು ನಾವು ಯಾವ ರೀತಿಯಲ್ಲಿ ಆಚರಿಸಿದ್ರೆ ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಸಂತೋಷ ಪಡ್ತಾನೆ ಎಂಬುದಾಗಿ ನಾವು ಒಂದು ಚಿಕ್ಕ ಸ್ಟೋರಿಯ ಮೂಲಕವಾಗಿ ನಾವು ನೋಡಿಕೊಳ್ಳೋಣ. 5ನೇ ಕ್ಲಾಸ್ ಓದುವಂಥ ಒಂದು ಚಿಕ್ಕ ಹುಡುಗಿ ಎಸ್ತರಳ್ ಎಂಬುದಾಗಿ ಇದ್ದಳಂತೆ. ಆಕೆಗೆ ತಾಯಿ ಮಾತ್ರ, ತಂದೆ ಇಲ್ಲ. ಒಬ್ಬ ಚಿಕ್ಕ ತಮ್ಮನಿದ್ದನಂತೆ. ಈ ತಾಯಿ ಈ ಇಬ್ಬರು ಮಕ್ಕಳನ್ನು ಕ್ರಿಸ್ತನಲ್ಲಿ ಭಯಭಕ್ತಿಯಲ್ಲಿ ನಡೆಸಿದ್ಲಂತೆ. ಯಾವ ರೀತಿಯಲ್ಲಿ ಅಂದರೆ, ನಿಮಗೆ ಏನೇ ಬೇಕಾದ್ರೂ ಕೂಡ ಮೊದಲನೇದಾಗಿ ಹೋಗಿ ಯೇಸು ಸ್ವಾಮಿ ಹತ್ರ ಹೇಳಿರಿ, ಆತನು ನಿಮಗೆ ಒದಗಿಸಿ ಕೊಡುತ್ತಾನೆ ಎಂಬುದಾಗಿ ಈ ರೀತಿಯಲ್ಲಿ ಹೇಳಿ ಬೆಳೆಸುತ್ತಾ ತಾಯಿ ಬೆಳೆಸಿದ್ರಂತೆ. ಅದೇ ರೀತಿಯಲ್ಲಿ ಎಸ್ತರಳು ಕೂಡ ನನಗೆ ಏನೇ ಬೇಕಂದನು ಕೂಡ ಮೊದಲನೇದಾಗಿ ಹೋಗಿ ಯೇಸು ಸ್ವಾಮಿಯ ಬಳಿಯಲ್ಲಿ ಕೇಳುತ್ತಾ ಇದ್ಲಂತೆ. ಯೇಸು ಸ್ವಾಮಿ ತಕ್ಕ ಸಮಯದಲ್ಲಿ ಆಕೆಗೆ ಎಲ್ಲವನ್ನು ಒದಗಿಸಿ ಕೊಡುತ್ತಾ ಇದ್ಲಂತೆ. ಈ ಒಂದು ಕುಟುಂಬ ತುಂಬ ಬಡ ಕುಟುಂಬವಾಗಿತ್ತು. ಆದರೂ ಈಕೆ ಕ್ರಿಸ್ತನಲ್ಲಿ ಸಂತೋಷವುಳ್ಳವರಾಗಿದ್ದರು. ಈಕೆ ಯಾವಾಗಲೂ ಸಂತೋಷಿಸುವುದನ್ನು ಜನಗಳನ್ನು ನೋಡಿ ಕೇಳ್ತಾ ಇದ್ದಂತೆ, ಎಸ್ತರಳೆ ನೀನು ಯಾವಾಗಲೂ ಹ್ಯಾಪಿ ಆಗಿದೆಯಲ್ಲ, ಹೇಗೆ ಎಂಬುದಾಗಿ ಕೇಳ್ತಾ ಇದ್ದಂತೆ. ಆಗ ಎಸ್ತರಳೆ ಹೇಳಿದಂತೆ, ನನ್ನ ಜೊತೆಲಿ ಯೇಸು ಸ್ವಾಮಿ ಇದ್ದಾರೆ, ನನಗೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಯೇಸು ಸ್ವಾಮಿ ನನಗೆ ಕೊಡ್ತಾರೆ. ಸೊ ನನಗೆ ಯಾವ ಕೊರತೆಯೂ ಇಲ್ಲ, ನಾನು ಕ್ರಿಸ್ತನಲ್ಲಿ ಸಂತೋಷವಾಗಿದ್ದೇನೆ ಎಂಬುದಾಗಿ ಹೇಳಿದ್ರಂತೆ. ಅದೇ ರೀತಿಯಲ್ಲಿ ತನ್ನ ತಾಯಿ ತಮ್ಮನು ಕುಟುಂಬ ಪ್ರಾರ್ಥನೆಯನ್ನು ಮಾಡುತ್ತಿರುವಾಗ, ದೇವರನ್ನ ಸ್ತುತಿಸಿ ಕೊಂಡಾಡುತ್ತಿರುವಂಥ ಸಮಯದಲ್ಲಿ ಎಸ್ತರಳು ಆಕೆಗೆ ಏನೇನೋ ಅಗತ್ಯತೆಗಳಿದೆಯೋ ಅದೆಲ್ಲವನ್ನು ಕೂಡ ಯೇಸು ಸ್ವಾಮಿಯ ಬಳಿಯಲ್ಲಿ ಹೇಳಿಕೊಳ್ಳುತ್ತಾ ಇದ್ಲಂತೆ. ಒಂದು ದಿನ ಆಕೆ ನೆನೆಸಿದ್ಲಂತೆ, ನಾನು ಯಾಕೆ ಯೇಸು ಸ್ವಾಮಿಗೆ ಒಂದು ಲೆಟರ್ ಬರೀಬಾರ್ದು ಎಂಬುದಾಗಿ ನೆನೆಸಿ ಆಕೆ ಒಂದು ಲೆಟರನ್ನು ಬರೆದು ಅವಳಿಗೆ ಏನೇನು ಬೇಕೋ ಆ ಕ್ರಿಸ್ಮಸ್ಸಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಒಂದು ಲೆಟರಲ್ಲಿ ಬರೆದುಬಿಟ್ಟು ಹಾಗೆ ನೇಮ್ ಯೇಸು ಸ್ವಾಮಿ, ಅಡ್ರೆಸ್ ಪರಲೋಕ ಎಂಬುದಾಗಿ ಹೇಳಿ ಪೋಸ್ಟ್ ಬಾಕ್ಸಿನಲ್ಲಿ ಪೋಸ್ಟ್ ಮಾಡಿದ್ರಂತೆ. ಈ ಪೋಸ್ಟ್ ಮ್ಯಾನ್ ಆ ಎಲ್ಲ ಪೋಸ್ಟ್ಗಳನ್ನು ತಗೊಂಡೋಗಿ ಆ ಅಡ್ರೆಸ್ಗಳಿಗೆ ತಕ್ಕಂಥ ರೀತಿಯಲ್ಲಿ ಡಿವೈಡ್ ಮಾಡುವಾಗ ಈ ಲೆಟರ್ ಮಾತ್ರ ಈ ಪರಲೋಕ ಎಂಬ ಅಡ್ರೆಸ್ಸಿನಲ್ಲಿ ಇತ್ತಂತೆ. ಆತನಿಗೆ ಆಶ್ಚರ್ಯವಾಯ್ತಂತೆ, ಇದೇನು ಯೇಸು ಸ್ವಾಮಿ ಎಂಬ ಹೆಸರು ಅಡ್ರೆಸ್ ಪರಲೋಕ ಎಂಬುದಾಗಿ ಇದೆಯಲ್ಲ ಎಂಬುದಾಗಿ ಆಶ್ಚರ್ಯಪಟ್ಟುಕೊಂಡು ಕ್ಯೂರಿಯಾಸಿಟಿಯಿಂದ ಲೆಟರ್ ಅನ್ನು ಬಿಚ್ಚಿ ಓದಿದ್ರಂತೆ. ಓದಿದಾಗ ಪೋಸ್ಟ್ ಮ್ಯಾನಿಗೆ ತುಂಬಾ ದುಃಖವಾಯ್ತಂತೆ. ಅಯ್ಯೋ, ಈ ಮಗುಗೆ ನಾನು ಏನಾದ್ರೂ ಹೆಲ್ಪ್ ಮಾಡ್ಬೇಕಲ್ಲ, ಈ ಮಗುಗೆ ನಾನು ಬೆಸ್ಟ್ ಆಗಿರೋದನ್ನೇ ನಾನು ಕೊಡ್ಬೇಕಲ್ಲ ಎಂಬುದಾಗಿ ನೆನೆಸಿ ಆತನ ಏನ್ ಮಾಡೋದಂದ್ರೆ ತನ್ನ ಕೆಲಸವನ್ನು ಮುಗಿಸಿ ಅಂಗಡಿಗೆ ಹೋಗಿ ಈ ಲಿಸ್ಟ್ ಅಲ್ಲಿ ಇರೋದೆಲ್ಲವನ್ನು ಇದಕ್ಕಿಂತ ಬೆಸ್ಟ್ ಆಗಿರುವುದನ್ನ ನನಗೆ ಪ್ಯಾಕ್ ಮಾಡಿಕೊಡಿ ಎಂಬುದಾಗಿ ಹೇಳಿ ನೆಕ್ಸ್ಟ್ ಡೇ ಮುಂಚಾನೆಯೇ ಎಸ್ತರ್ ಮನೆಯನ್ನು ಹುಡುಕಿಕೊಂಡು ಹೋಗಿ ಬಾಗಿಲನ್ನು ತಟ್ಟಿ ಹಕ್ಕಿಯನ್ನು ಕರೆದು, ಎಸ್ತರ್ ಪುಟ್ಟ, ನೀನು ಒಂದು ಕೊರಿಯರ್ ಅಡ್ರೆಸ್ ಲೆಟರನ್ನು ಕಳಿಸಿದಲ್ವಾ, ಅದಕ್ಕೆ ರಿಟರ್ನ್ ಆನ್ಸರ್ ಬಂದಿದೆ ಅನಿಸುತ್ತೆ, ತಗೋ ಎಂಬುದಾಗಿ ಕೊಟ್ಟಂತೆ. ಕೊಟ್ಬಿಟ್ಟು ಈ ಪೋಸ್ಟ್ ಮ್ಯಾನು ಒಂದು ಕಿಟಕಿಯನ್ನು ತೆರೆದು ಹಾಗೆ ಏನ್ ಮಾಡ್ತಾರೆ ಎಂಬುದಾಗಿ ನೋಡುತ್ತಾ ಇದ್ದಂತೆ. ಹೀಗೆ ಆ ಪಾರ್ಸಲ್ ಅನ್ನು ತೆಗೆದುಕೊಂಡು ಹೋಗಿ ಅದು ಓಪನ್ ಕೂಡ ಮಾಡದೆ ಹಾಗೆ ಇಟ್ಟು ಅದ್ರ ಮುಂದೆ ನೀರನ್ನು ಮಾಡಿ ಯೇಸು ಸ್ವಾಮಿಗೆ ಸ್ತೋತ್ರ ಎಂಬುದಾಗಿ ಹೇಳ್ತಿದ್ಲಂತೆ. ಯೇಸು ಸ್ವಾಮಿಗೆ ಥ್ಯಾಂಕ್ಸ್ ಹೇಳ್ತಿದ್ಲಂತೆ. ಏಸಪ್ಪ, ನಾನು ಕೇಳಿದ್ದನ್ನ, ನಾನು ಏನೇನು ಎಕ್ಸ್ಪೆಕ್ಟೇಷನ್ ಮಾಡಿದ್ನ ಅದೆಲ್ಲವನ್ನು ನೀನು ಕೊಟ್ಟಿದ್ಯಾ ಏಸಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ವರ್ಷ ಕ್ರಿಸ್ಮಸ್ ನನ್ನ ಲೈಫಿನಲ್ಲಿ ತುಂಬಾ ಸಂತೋಷವಾದಂತ ರೀತಿಯಲ್ಲಿ ನಾನು ಆಚರಿಸುವ ಹಾಗೆ ನನಗೆ ಎಲ್ಲವನ್ನು ಕೊಟ್ಟಿದ್ಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ ಎಂಬುದಾಗಿ ಹಾಗೆ ಪ್ರಾರ್ಥನೆ ಮಾಡುತ್ತಾ ಇದ್ಲಂತೆ. ಆ ಪ್ರಾರ್ಥನೆಯನ್ನು ಆ ಹುಡುಗಿ ಆ ಮಾತನ್ನು ಕೇಳಿದ ಕೂಡಲೇ ಈ ಪೋಸ್ಟ್ ಮ್ಯಾನಿಗೆ ಆನಂದ ಕಣ್ಣೀರು ಉಂಟಾಯ್ತಂತೆ. ಸಂತೋಷದಿಂದ ನಿಂತಿದ್ದ ಜಾಗದಲ್ಲೇ ಹತ್ರಂತೆ ಆತನೇ ಹೇಳದಂತೆ, ಪೋಸ್ಟ್ ಮ್ಯಾನ್ ಹೇಳದಂತೆ, ನಾನು ಇಷ್ಟು ವರ್ಷದಲ್ಲಿ ನಾನು ಆಚರಿಸದೇ ಇರುವಂತ ಕ್ರಿಸ್ಮಸ್, ನಾನಿವತ್ತು ನಿಜವಾದಂತ ಕ್ರಿಸ್ಮಸ್ ಅನ್ನು ಆಚರಿಸುತ್ತಾ ಇದ್ದೇನೆ. ಈ ಬಡ ಹುಡುಗಿಗೆ ನಾನು ಕೊಟ್ಟು ಆಕೆಯ ಸಂತೋಷದಲ್ಲಿ ಇವತ್ತು ನಾನು ನಿಜವಾದ ಕ್ರಿಸ್ಮಸ್ ಅನ್ನು ನಾನು ನೋಡ್ತಾ ಇದ್ದೇನೆ. ನಾನು ನಿಜವಾಗ್ಲೂ ಇವತ್ತೇ ನಾನು ನಿಜವಾದಂತ ಕ್ರಿಸ್ಮಸ್ ಅನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದೇನೆ. ಕ್ರಿಸ್ತನು ನನ್ನ ವಿಷಯದಲ್ಲಿ ಸಂತೋಷ ಪಡುವಂತ ಕ್ರಿಸ್ಮಸ್ ಅನ್ನು ನಾನು
ಸೆಲೆಬ್ರೇಷನ್ ಮಾಡ್ತಾ ಇದ್ದೇನೆ, ಇನ್ನು ಮುಂದೆ ನನ್ನ ಲೈಫಿನಲ್ಲಿ ಹೀಗೆ ನಾನು ಮಾಡಬೇಕು ಎಂಬುದಾಗಿ ಆ ದಿನ ತೀರ್ಮಾನ ಮಾಡಿಕೊಂಡನಂತೆ ಪ್ರಿಯರೇ. ಹೌದು, ಇವತ್ತು ನಮ್ಮ ಲೈಫಿನಲ್ಲೂ ಕೂಡ ಅಷ್ಟೇ. ಇವತ್ತು ನಾವು ಏನು ಮಾಡ್ತೇವೆ, ನಾವು ಇರುವಂಥವರಿಗೆ ನಾವು ಡ್ರೆಸ್ಗಳನ್ನು ತೆಗೆದುಕೊಳ್ತೇವೆ, ಇರುವಂಥವರಿಗೆ ಮನೆಗೆ ಕರೆದು ಊಟವನ್ನು ಹಾಕ್ತೇವೆ, ಅವರನ್ನು ಸಂತೋಷ ಪಡಿಸ್ತೇವೆ. ಆದರೆ ಈ ಲೋಕದಲ್ಲಿ ಎಷ್ಟೋ ಮಕ್ಕಳು ಬಡವರಿದ್ದಾರೆ. ಇವತ್ತು ಎಷ್ಟೋ ಮಕ್ಕಳು ಒಂದು ಹೊತ್ತು ಊಟಕ್ಕೂ ಇಲ್ಲದಂತೆ ಕಷ್ಟಪಡ್ತಾ ಇದ್ದಾರೆ, ಒಂದು ಒಳ್ಳೆ ಬಟ್ಟೆ ಹಾಕಿಕೊಳ್ಳಲಿಕ್ಕೂ ಬಟ್ಟೆ ಇಲ್ಲದಂತ ರೀತಿಯಲ್ಲಿ ಕಷ್ಟಪಡುತ್ತಾ ಇದ್ದಾರೆ. ಸೊ ಇವತ್ತು ನಾವು ಈ ಕ್ರಿಸ್ಮಸ್ಸಿನ ಸಂದರ್ಭದಲ್ಲಿ ನಾವು ನಮ್ಮ ಕೈಯಲ್ಲಿರುವುದನ್ನು ಅವರಿಗೆ ಕೊಟ್ಟು ಅವರ ಸಂತೋಷದಲ್ಲಿ ನಾವು ಕ್ರಿಸ್ಮಸ್ ಅನ್ನು ಸೆಲೆಬ್ರೇಷನ್ ಮಾಡುವಾಗ ಖಂಡಿತವಾಗಲೂ ನಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡುವಾತನಾಗಿದ್ದಾನೆ ಪ್ರಿಯರೇ. ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 40ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ, ಅಲ್ಪನಾದವನಿಗೆ ನೀವು ಏನೆಲ್ಲ ಮಾಡಿದ್ದೀರೋ ಅದನ್ನ ನನಗೆ ಮಾಡಿದ ಹಾಗೆ ಎಂಬುದಾಗಿ. ಹೌದು, ಇವತ್ತು ಬಡವರಿಗೆ, ಅಲ್ಪವಾಗಿರುವವರಿಗೆ ಇವತ್ತು ನಾವು ಮಾಡುವಾಗ ಅದನ್ನು ನಾವು ಯಾರಿಗೆ ಮಾಡಿದ ಹಾಗೆ ಅಂದರೆ ಅದು ಯೇಸು ಸ್ವಾಮಿಗೆ ಮಾಡಿದಂಥ ರೀತಿಯಲ್ಲಿ ಅಂತೆ ಪ್ರಿಯರೇ. ಇವತ್ತು ನಾವು ಕೂಡ ನಮಗೆ ತಿಳಿದಂಥ ಮಕ್ಕಳಿಗೆ, ಬಡ ಮಕ್ಕಳಿಗೆ ನಾವು ನಮ್ಮ ಕೈಯಲ್ಲಿರುವುದನ್ನ ಕೊಟ್ಟು ಅವರ ಸಂತೋಷದಲ್ಲಿ ನಾವು ಈ ವರ್ಷ ಕ್ರಿಸ್ಮಸ್ ಅನ್ನು ಸೆಲೆಬ್ರೇಷನ್ ಮಾಡೋಣ. ನಾವು ಹಾಗೆ ಸೆಲೆಬ್ರೇಷನ್ ಮಾಡುವಾಗ ಅದನ್ನ ಖಂಡಿತವಾಗಲು ಯೇಸು ಸ್ವಾಮಿಗೆ ನಾವು ಮಾಡಿದ ಹಾಗೆ ಆಗುತ್ತೆ. ಖಂಡಿತವಾಗಲೂ ಅವರು ನಮ್ಮ ನಿಮಿತ್ತವಾಗಿ ಅವರು ಖುಷಿ ಪಡ್ತಾರೆ. ಆ ಖುಷಿಯನ್ನು ನಾವು ನೋಡುವಾಗ ನಾವು ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಡ್ತೇವೆ. ಸೊ ಇವತ್ತು ಈ ವರ್ಷದ ಸಾಲಿನಲ್ಲಿ ನಮಗೆ ನಾವೇ ಡ್ರೆಸ್ಗಳನ್ನು ತೆಗೆದುಕೊಳ್ಳೋದಲ್ಲ, ನಾವು ಒಳ್ಳೆ ಊಟ ತಿನ್ನೋದಲ್ಲ, ಜೊತೆಗೆ ನಮ್ಮ ಬಡ ಮಕ್ಕಳನ್ನು ನೋಡಿ ಅವರಿಗೂ ಡ್ರೆಸ್ಗಳನ್ನ ತಗೊಳ್ಳೋಣ, ಅವರಿಗೂ ಒಳ್ಳೆ ಊಟ ಕೊಡಿಸೋಣ. ಇನ್ನು ನಮಗೆ 10 days ನಮ್ಮ ಕ್ರಿಸ್ಮಸ್ಸಿಗೆ ಟೈಮ್ ಇದೆ. ಈ 10 days ಅಲ್ಲಿ ನಾವು ನಮ್ಮ ಕೈಯಲ್ಲಿ ಆದಂಥ ಮಟ್ಟಿಗೆ ಬೇರೆಯವರಿಗೆ ಹೆಲ್ಪ್ ಮಾಡುವಾಗ ನಾವು ಖಂಡಿತವಾಗಲೇ ಯೇಸು ಸ್ವಾಮಿಗೆ ಮಾಡಿದ ಹಾಗೆ ಆಗುತ್ತೆ. ಯೇಸು ಸ್ವಾಮಿ ಅದಕ್ಕೆ 2ರಷ್ಟು ನಮಗೆ ಕೊಟ್ಟು ಆಶೀರ್ವದಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು ಫ್ರೆಂಡ್ಸ್.